ಅಲ್ಲ ಅಕ್ಕ, ಅವ್ರು ಬರೆದ ಶಿಕ್ಷೆ ತಾನೇ ನಾ ಮಾಡ್ತಿರೋದು. ಸುಮ್ಮನೆ ಯಾಕೆ ನನ್ನನ್ನು ಬೈತಿದ್ದಾರೆ? ಅವನಿಗೆ ಹಾಗೆ ಬುದ್ಧಿ ಕಮ್ಮಿ, ನೀನು ತಲೆ ಕೆಡಿಸ್ಕೋಬೇಡ. ಸರಿ, ಉಳಿದ ಶಿಕ್ಷೆ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ನೀನು ಅವನ್ನ ಸ್ಕೂಟರಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಬರ್ದಿದ್ದಾನೆ. ಹೌದಾ? ನಿನಗೆ ಸ್ಕೂಟರ್ ಓಡ್ಸಕ್ ಬರುತ್ತಾ? ಹ್ಞೂ ಅಕ್ಕ, ಅದು ನಮ್ಮ ಹಸ್ಬೆಂಡ್ಗೂ ಗೊತ್ತು, ಅದಕ್ಕೆ ಅವ್ರು ಇದನ್ನ ಬರ್ತಿದ್ದಾರೆ. ಹೌದಾ? ಅವತ್ತು ನಮ್ಮ ಊರಿನ ದೇವಸ್ಥಾನಕ್ಕೆ ಬಂದಿದ್ರಲ್ವಾ, ಅವಾಗ ನಾನು ಸ್ಕೂಟರ್ ಓಡಿಸೋದನ್ನ ಅವ್ರು ನೋಡಿದ್ರು. ಓ, ಕಳ್ಳ ಅವನು. ನಿನ್ನ ಕೈಯಿಂದ ಏನೇನು ಮಾಡೋದಕ್ಕಾಗುತ್ತೋ ಅದನ್ನೇ ಮಾಡಿಸ್ತಿದ್ದಾನೆ. ಹಾಗೆ ನೀನು ಬರೀ ಅವನ್ನ ಕರ್ಕೊಂಡು ಹೋಗೋದಲ್ಲ, ನಿನಗೇನು ತಿಂಡಿ ಇಷ್ಟನೋ ಅದನ್ನ ಅವನಿಗೆ ಕೊಡಿಸ್ಬೇಕಂತೆ. ಅಕ್ಕ, ಇದು ತುಂಬಾ ಚೆನ್ನಾಗಿದೆ. ಗಂಡನ ಹಿಂದೆ ಕೂತ್ಕೊಂಡು ಹೋಗೋದ್ಕಿಂತ ಗಂಡನ್ನೇ ಹಿಂದೆ ಕೂಡ್ಸ್ಕೊಂಡು ಹೋಗೋದ್ರಲ್ಲಿ ಬೇರೆನೇ ಖುಷಿ. ಸರಿ ಆಯ್ತು, ಬೇಗ ಅವನ್ನ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಹೋಗು. ಈಗ್ಲೇನಾ? ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು, ಆಮೇಲೆ ಮನ್ಸು ಬದಲಾಯಿಸ್ಬಿಟ್ರೆ. ಹೌದಕ್ಕ, ಸರಿ, ಈಗಲೇ ಹೋಗ್ತೀನಿ. ಹಸ್ಬೆಂಡು 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 ಕೇಳಿ. ಹಸ್ಬೆಂಡು ಅನ್ಕೊಂಡು ನಾನು ಬೆಂಡ್ ಎತ್ತಿದ್ರಲ್ರಿ, ಮತ್ತೆ ಯಾಕ್ರಿ ಬಂದ್ರಿ? ಉಳಿದ ಶಿಕ್ಷೆ ಎಲ್ಲ ಅನ್ಭವಿಸ್ಬಿಟ್ಟು ಮುಗಿಸೋಣ ಅಂತ ಬಂದೆ. ಹೇಳಿದ್ದೇನು, ನೀವು ಮಾಡ್ತಿರೋದೇನು? ನೋಡಿ ಹಸ್ಬೆಂಡು, ನೀವು ಹೇಳ್ದಂಗೆ ಮಾಡ್ತಿದ್ದೀನಿ, ಏನೇನೋ ಹೇಳ್ಬೇಡಿ. ಮುತ್ತು ಕೊಡ್ಸ್ಕೊಂಡ್ಮೇಲೆ ಸುಳ್ಳು ಹೇಳೋಕ್ಕೆಲ್ಲ ಬರಬೇಡಿ. ಆಯ್ತು. ಈಗೇನು ಶಿಕ್ಷೆ? ಅದೆಲ್ಲ ಹೇಳಕ್ಕಾಗಲ್ಲ, ನನ್ನ ಜೊತೆ ಬನ್ನಿ. ಏನ್ ಬರ್ಬೇಕು? ಎಲ್ಲಿಗ್ರಿ? ಏನಂದ್ರೆ ನೀವು ಚಿರು ದೀಪಂಗೆ ಶಿಕ್ಷೆ ಕೊಡ್ತಾ ಇದ್ದಾನೆ, ಅದನ್ನ ನೀವು ನೋಡಿದ್ರಾ? ಮತ್ತೆ ಈಗ ಏನ್ ನಡೀತಾ ಇದೆ ಅಂತ ಕಣ್ಣಾರೆ ನೀವೇ ನೋಡಿದ್ರಲ್ಲ. ಆ ದೀಪನೇ ನಮ್ ಚಿರುಗೆ ಶಿಕ್ಷೆ ಕೊಡ್ತಾ ಇದ್ದಾನೆ, ಕಾಣಿಸ್ತಾ? ಏನೆಲ್ಲದಕ್ಕೂ ಹೂ ಹೂ ಅಂತ ಇದ್ದೀರಾ? ನಿಮ್ ಮಾತು ನಂಬಿ ನಾನ್ ಕೆಟ್ಟೆ. ಸೌಂದರ್ಯ, ಅದು ಪ್ಲೀಸ್ ನೀವೇನು ಮಾತಾಡಬೇಡಿ, ದಯವಿಟ್ಟು ಅವರಿಂದ ಹೊರಡಿ. ಆಗ್ಲೇ ಸೌಂದರ್ಯ ಖುಷಿಯಿಂದ ಒಂದು ನೆಕ್ಲೆಸ್ ಕೊಟ್ಲಲ್ಲ, ಅದನ್ನು ವಾಪಸ್ ಕೊಟ್ಬಿಟ್ಟು ಹೋಗಿ. ಏನು ಬೇಕಾಗಿಲ್ಲ ಅಣ್ಣ, ಅವ್ರ ಮೊದಲಿಂದ ಹೊರಟ್ರೆ ಸಾಕು. ಹೋಗಿ. ಸೌಂದರ್ಯ ಬರ್ತಾ ಈ ದೀಪದ ಯಾಕೋ ತುಂಬಾ ಅತಿ ಆಯ್ತು. ಹೌದು ಸೌಂದರ್ಯ, ಅವಳನ್ನ ಹೇಗೆ ಕಂಟ್ರೋಲ್ ತಗೋಬೇಕು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಸೌಂದರ್ಯ, ಏನು ಮಾಡ್ತೀಯೋ ಮಾಡ್ಕೊ, ನಿನ್ನ ಪ್ಲ್ಯಾನ್ನೆಲ್ಲ ಉಲ್ಟಾ ಮಾಡೋದಕ್ಕೆ ನಾನಿರೋದು. ಅಷ್ಟು ಗೊತ್ತಾಗಲ್ವಾ? ಯಾಕ್ರಿ? ಹಸ್ಬೆಂಡು ಪೆಟ್ರೋಲ್ ಖಾಲಿ ಆಗಿರ್ಬೇಕು. ಫುಲ್ ಟ್ಯಾಂಕ್ ಇದೆ ರೀ. ಹೌದಾ? ಮತ್ ಯಾಕೆ ನಿಲ್ತು? ಗಿರಿ, ಅದೇನಾಯ್ತು ನೋಡ್ತೀನಿ. ಅಷ್ಟು ಗೊತ್ತಾಗಲ್ವಾ? ಹೊತ್ತಲಕ್ಕ. ಓ, ಏನಮ್ಮ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಮನೇಲಿ ಸ್ವಲ್ಪ ಸಕ್ಕರೆ ಖಾಲಿ ಆಗಿತ್ತು, ಇದ್ರೆ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದು ನಿಮಗ್ ಸಕ್ಕರೆ ಬೇಕಿತ್ತು ಬಂದ್ರಿ, ಇವ್ರು ಯಾಕೆ ಬಂದಿದ್ದಾರೆ? ಮನೇಲಿ ಕಾಫಿ ಪುಡಿ ಖಾಲಿ ಆಗಿತ್ತು, ಕೇಳೋಣ ಅಂತ ಬಂದಷ್ಟೆ. ಓಹೋ, ಇಬ್ರು ಮಾತಾಡ್ಕೊಂಡು ಒಟ್ಟಿಗೆ ಬಂದ್ರಾ? ಅಮ್ಮ, ಕಾಫಿ ಪುಡಿನೂ ಸಕ್ಕರೆ ಬೇಕಂತ ತಂದು ಕೊಟ್ಬಿಡಮ್ಮ. ತಗೊಂಡೋಗಕ್ಕೆ ಲೋಟ ಕಪ್ಪು ಏನು ತಂದಿಲ್ವಾ? ಹಿಂದೆ ಕೊಡಿ, ತಂದ್ಕೊಡ್ತೀನಿ. ಖಾಲಿ ಎಲ್ಲ ತಂದ್ಕೊಡಂಗಿಲ್ಲ, ಸಕ್ಕರೆನೂ ಕಾಫಿ ಪುಡಿನೂ ತುಂಬಿ ತಂದ್ಕೊಡ್ಬೇಕು. ಓ, ತಂದ್ಕೊಡ್ತಾರೆ, ಹೋಗಿ. ಹೊತ್ಸಲಕ್ಕ, ಮನೇಲಿ ಯಾರು ಕಾಣಿಸ್ತಾ ಇಲ್ಲಲ್ಲ? ನಿನ್ಗೆ ಯಾರು ಬೇಕಿತ್ತು? ನಿಮ್ಮ ಮಗ ಇನ್ಸ್ಪೆಕ್ಟರ್ ಮಗಳನ್ನ ಬಲವಂತವಾಗಿ ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ದಾನಂತೆ, ಎಲ್ಲಿ ಕಾಣಿಸ್ತಾನೆ ಇಲ್ಲ ನಿಮ್ಮ ಸೊಸೆ. ನಿಮ್ ಸೊಸೆ ಮನೇಲಿ ಇದ್ದಾಳ ಇಲ್ಲ ಅವ್ರಪ್ಪನ ಮನೆಗೆ ಹೋಗ್ಬಿಟ್ಲಾ? ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾಳೆ, ಈಗ ಬಂದ್ಬಿಡ್ತಾಳೆ. ಇನ್ಸ್ಪೆಕ್ಟರ್ ಮಗಳನ್ನೇ ಎತ್ತೋಕೊಂಡು ಬಂದಿದ್ದಾನೆ ಅಂದ್ರೆ
ನರಸಿಂಹನ ಧೈರ್ಯ ಮೆಚ್ಚಲೇಬೇಕು ಅಲ್ವೇನೆ? ಏನು ಮಾಡೋದಮ್ಮ, ಪರಿಸ್ಥಿತಿ ಕೈ ಮೀರಿ ಎಲ್ಲ ನಡೆದು ಹೋಯ್ತು. ನಿಮ್ಮ ಮಗ ಎಲ್ಲಿ ವತ್ಸಲಕ್ಕ? ಅವನು ಮನೇಲಿ ಇಲ್ವಾ? ಇಲ್ಲ, ಅವನು ಹೊರಗಡೆ ಹೋಗಿದ್ದಾನೆ. ಅಂದ್ರೆ ಗಂಡ ಹೆಂಡತಿ ಇಬ್ರು ಜೊತೆಲಿ ಹೋಗಿಲ್ವಾ? ಅವನಿಗೇನೋ ಬೇರೆ ಕೆಲಸ ಇತ್ತು ಅಂತ ಹೋಗಿದ್ದಾನೆ. ಹೊಸದಾಗಿ ಮದ್ವೆ ಆಗಿರೋ ಜೋಡಿಗಳು ಈ ಟೈಮಲ್ಲಿ ಮನೇಲಿ ಇರ್ದಲ್ಲಿ ಎಲ್ಲಿ ಸುತ್ತಾಡಕ್ ಹೋಗಿದ್ದಾರೆ? ಏನೋ ಮಾಡ್ಕೊಳ್ಳಿ ಬಿಡೆ, ನಮ್ಗ್ಯಾಕೆ? ಮನೇಲಿ ಒಂದು ಶುಭ ಕಾರ್ಯ ಮಾಡಿ ಎಲ್ರಿಗೂ ಒಂದು ಹೋಳಿಗೆ ಊಟ ಹಾಕ್ಸಿ. ಅದನ್ನೆಲ್ಲ ಮಾಡಿಸ್ತೀವಿ, ತಗೊಳ್ಳಿ. ಇದನ್ನ ತಗೊಂಡೋಗಿ ನಿಮ್ಮ ಗಂಡಂದ್ರಿಗೆ ಕಾಫಿನೋ ಟೀನೋ ಮಾಡಿಕೊಡಿ. ವತ್ಸಲಕ್ಕ, ನಿಮ್ಮ ಸೊಸೆ ಬಂದೇ ಬಿಟ್ಲು. ಸಂಜನಾ, ನಿನ್ನ ರೂಮ್ಗೆ ಹೋಗಮ್ಮ ನೀನು. ಇರಿ ವತ್ಸಲಕ್ಕ, ಹೊಸ್ದಾಗಿ ನಿಮ್ಮ ಸೊಸೆ ಮನೆಗೆ ಬಂದವಳೆ, ನಾವು ಕಣ್ ತುಂಬ ನೋಡೋದು ಬೇಡವಾ? ಏನಮ್ಮ, ನೀನೇನಾ ನಮ್ಮ ನರ್ಸಿಂಗ್ ಮದುವೆ ಆಗಿರೋದು? ನಾನು ನರಸಿಂಹನ ಮದುವೆ ಆಗಿಲ್ಲ, ನರಸಿಂಹನೇ ನನ್ನನ್ನು ಮದುವೆ ಆಗಿರೋದು. ನರಸಿಂಹನಿಗೆ ತಾಲಿ ಕಟ್ಟಿದ್ದಾನೆ ಅಂತ ಅದಾದ್ಮೇಲೆ ನೀವಿಬ್ರು ಗಂಡ ಹೆಂಡ್ತಿನೇ ಅಲ್ವಾ? ಜಯರಾಮಣ್ಣ ತುಂಬ ಸ್ಟ್ರಿಕ್ಟು. ಅಂಥದ್ರಲ್ಲಿ ನೀನು ಇಂಥ ತುಂಡ್ಬಟ್ಟೆ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಮನೆಯಲ್ಲೆಲ್ಲ ಓಡಾಡ್ತಾ ಇದೆಯಲ್ಲಮ್ಮ. ನಾನು ಇದೇ ಥರ ಬಟ್ಟೆ ಹಾಕಬೇಕು ಅಂತ ಇಲ್ಲಿ ಯಾರೂ ನನಗೆ ಹೇಳಿಲ್ಲ. ನನ್ನ ಇಷ್ಟದಂತೆ ಇರಕ್ಕೆ ಬಿಟ್ಟಿದ್ದಾರೆ. ಪರವಾಗಿಲ್ವೇ? ಸೊಸೆಗೋಸ್ಕರ ಇಷ್ಟೊಂದೆಲ್ಲ ಬದಲಾಗಿದ್ದೀರಲ್ಲ ಅಕ್ಕ? ನೀವಿಬ್ಬರು ಸೊಸೆನ ನೋಡಿದ್ರಲ್ವಾ, ದಯಮಾಡಿ ಹೊರಡಿ. ಹೋಗ್ತೀವಿ, ನಮಗೂ ಮನೆ ಇದೆ. ಏನೋ ಮನೆ ಸೊಸೆ ಜೊತೆ ಒಂದೆರಡು ಮಾತಾಡೋಣ ಅಂತ ನಿಂತಿದ್ದೀವಿ ಅಷ್ಟೇ. ಏನೇಳಿ ವತ್ಸಲಕ್ಕ, ನಿಮ್ಮ ಸೊಸೆ ತುಂಬ ಮಾಡ್ರನ್ ಆಗಿದ್ದಾಳೆ. ನೋಡೋಕ್ಕೆ ಬಿಳಿ ತಾವ್ರೆ ಇದ್ದಂಗಿದ್ದಾಳೆ. ಯಾಕೆ ಸ್ಟಾರ್ಟ್ ಆಗ್ತಲ್ಲ ಇದು? ಸುಮ್ಮನೆ ಗಾಡಿ ತಂದ್ಬಿಡೋದಲ್ಲ, ಎಲ್ಲ ಚೆಕ್ ಮಾಡ್ಕೊಂಡು ತರ್ಬೇಕು ತಾನೆ. ನೋಡಿ, ಗಾಡಿ ಸ್ಟಾರ್ಟೇ ಆಗ್ತಲ್ಲ ಪೆಟ್ರೋಲ್ ಇದ್ರೂ. ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಇದು? ಇದು ಹತ್ರದಲ್ಲಿ ಅದರ ಮೆಕ್ಯಾನಿಕ್ ಅಂಗಡಿ ಇದೆಯಾ? ಗೊತ್ತಿಲ್ಲ. ಯಾರನ್ನು ಕೇಳೋದು? ಇರಿ, ಅವ್ರನ್ನ ಕೇಳ್ಕೊಂಡು ಬರ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಮೆಕ್ಯಾನಿಕ್ ಅಂಗಡಿ ಇದೆಯಾ? ಹಲೋ ಮೇಡಮ್, ನಿಮ್ಮನ್ನೇ ಯಾಕೆ ಮಾತಾಡ್ತಲ್ಲಪ್ಪ ಮೇಡಮ್? ಹಸ್ಬೆಂಡು ಗಾಡಿ ಸ್ಟಾರ್ಟ್ ಆಯ್ತು. ಬನ್ನಿ. ನೀವು ಬೇಡ ರೀ, ನಾನು ಓಡಿಸ್ತೀನಿ ಬನ್ನಿ. ಅದು ಯಾವಾಗ ಆಫ್ ಮಾಡ್ತಿರೋ ಏನು ಕತೆನೋ. ಏನೋ ಇವತ್ತು ಗೋಡಂಬಿ ಅಂತ ಅಂದ್ಬಿಟ್ಟಿದ್ಯಾ? ಗೋಡಂಬಿ ನಮ್ಮ ನರಸಿಂಹಣ್ಣಂಗೆ, ಮಿಕ್ಸ್ಚರು ಚಿಪ್ಸು ನನಗೆ ನಿನಗೆ, ಆಯ್ತಾ? ಅದೇಕಪ್ಪ ಆ ಥರ? ಏನಿಲ್ಲ, ನಮ್ಮ ನರಸಿಂಹಣ್ಣ ಹೊಸ್ದಾಗಿ ಮದುವೆ ಆಗಿದ್ದಾನೆ. ಗೋಡಂಬಿ ಏನಾದರೂ ತಿಂದರೆ ಶಕ್ತಿ ಬರುತ್ತೆ ಅಂತ ಹೇಳಿದೆ. ನೀನು ಹೇಳೋಂಗೆ ನರಸಿಂಹ ಮದುವೆ ಖುಷಿಯಾಗಿಲ್ವೋ? ಹೌದಾ ನರಸಿಂಹ? ಅವಳು ನಮ್ಮ ಮನೆಗೆ ಬಂದಿರೋದೆ ನಮ್ಮ ಮನೇನ ಹಾಳು ಮಾಡೋದಕ್ಕೆ, ನಮ್ಮ ಸಂಸಾರಕ್ಕೆ ಕೊಳ್ಳಿಡೋದಕ್ಕೆ. ಅವಳಿಂದ ನಮ್ಮ ಅಪ್ಪ ಅಮ್ಮನಿಗೆ ನನಗೆ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ. ನನ್ನ ಮೇಲಿರೋ ದ್ವೇಷಕ್ಕೆ ನಮ್ಮ ಮನೆಯವ್ರನ್ನ ಟಾರ್ಗೆಟ್ ಮಾಡ್ತಾಳೆ. ನಮ್ಮ ಅಮ್ಮನ ಮಾತಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ಹೋಗ್ಲಿ ಬಿಡ, ನಿಧಾನಕ್ಕೆ ಬುದ್ಧಿ ಹೇಳು, ಬದಲಾದ್ರೂ ಬದಲಾಗ್ಬೋದು. ಹೌದು ಮಗ, ಈ ಟೈಮಲ್ಲಿ ನೀನು ಧೈರ್ಯವಾಗಿರ್ಬೇಕು. ಬಾ ಎಣ್ಣೆ ಹೊಡಿ, ಮನಸ್ಸು ಅಗ್ರ ಆಗುತ್ತೆ. ನರಸಿಂಹ, ಗೋಡಂಬಿ ತಿನ್ನು, ನಿನಗೆ ಅಂತಾನೆ ತಂದಿರೋದು. ಅವನು ರಾತ್ರಿ ಕಳೆಯೋದೇ ಕಷ್ಟ ಆಗೈತೆ ಅಂತಂದ್ರೆ ಗೋಡಂಬಿ ತಿನ್ಬೇಕಂತ ಸುಮ್ಮನೆ ಕುಂತ್ಕೊಳ್ಳ. ಅವಳು ಯಾಕೋ ಫೋನ್ ಮಾಡ್ತಾಳೆ? ಅವಳು ಈಗ ನೀನು ಹೆಂಡ್ತಿ, ರಿಸೀವ್ ಮಾಡಿ ಮಾತಾಡು. ಹಾಯ್ ಬೇಬಿ, ನಾನು ಮನೆಗೆ ಬಂದಾಯ್ತು, ನೀನೆಲ್ಲಿದ್ಯಾ? ಏನು ಇವಳು
ಬಟ್ ನಿಮಗೆ ಬೇಬಿ ಗೀಬಿ ಅಂತಿದ್ದಾಳೆ. ಎಸ್ ಐ ಮಗಳಲ್ವಾ, ತುಂಬ ಫಾಸ್ಟು. ನಾನು ಸಂದೀಪನ್ ಜೊತೆ ಇದ್ದೀನಿ. ಏನು ವಿಷಯ? ಓ, ಹಳೆ ದೋಸ್ತ್ ಜೊತೆ ನಿನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳಕ್ಕೆ ಹೋಗಿದ್ಯಾ? ಅದೆಲ್ಲ ನಿನಗೆ ಯಾಕೆ? ಏನು ವಿಷಯ ಅಂತ ಹೇಳು. ಏನಿಲ್ಲ, ನನ್ನ ಫ್ರೆಂಡ್ಸ್ ಮನೆಗೆ ಬಂದಿದ್ದಾರೆ. ನನಗೆ ಅವ್ರಿಗೆ ಸೇರಿಸಿ ಒಂದಷ್ಟು ಐಟಮ್ಸ್ ತರಬೇಕಿತ್ತು. ಏನು ಬೇಕಾಗಿತ್ತು? ನನಗೆ 1 ಚಿಕನ್ ಲಾಲಿಪಾಪ್, ನನ್ನ ಫ್ರೆಂಡ್ಸ್ಗೆ ಐ ಥಿಂಕ್ 1 ಪ್ಲೇಟ್ ಲೆಮನ್ ಚಿಕನ್ ಆ್ಯಂಡ್ 1 ಪ್ಲೇಟ್ ಚಿಕನ್ 65 ಅಷ್ಟೇ. ಜಯರಾಮಣ್ಣ ಕೋಳಿ ನೋಡಿದ್ರೇನೆ ಕೈ ಮುಗಿತಾರೆ, ಅಂಥದ್ರಲ್ಲಿ ಇವ್ರು ನೋಡಿದ್ರೆ ಕೋಳಿ ವಂಶನೇ ಮನೆಗೆ ತರ್ತಾ ಇದ್ದಾಳೆ. ಹೇಯ್, ನಮ್ಮ ಮನೇಲಿ ನಾನ್ ವೆಜ್ ಎಲ್ಲ ತಿನ್ನಲ್ಲ, ನಿನಗದು ಗೊತ್ತಿಲ್ವಾ? ಹೌದಾ? ನೀನು ಯಾವಾಗ ಇದನ್ನೆಲ್ಲ ನನಗೆ ಹೇಳಿದ್ದೆ? ನೋಡು ನರಸಿಂಹ, ನಾನ್ ವೆಜ್ ಇಲ್ಲ ಅಂದರೆ ನನಗೆ ಆಗೋದೇ ಇಲ್ಲಪ್ಪ. ಅದೆಲ್ಲ ತರಕ್ಕಾಗಲ್ಲ. ಹಾಗೆಲ್ಲ ಹೇಳ್ಬೇಡ ಬೇಬಿ, ಪ್ಲೀಸ್ ಚಿಕನ್ ತೊಗೊಂಡು ಬಾ. ಬಾಯ್. ಯಾಕೇನಾಯ್ತು? ಏನಿಲ್ಲ. ಎಣ್ಣೆ ಆಯ್ತು. ಕಮ್ ಗರ್ಲ್ಸ್, ಲೆಟ್ಸ್ ಗೋ. ಇದೇನಕ್ಕ? ಬಂದ್ ಕೆಲಸ ಆಯ್ತು ತಾನೆ, ಹೊರಡಿ. ನಿಮ್ ಗಂಡಂದ್ರು ಕಾಯ್ತಾ ಇರ್ತಾರೆ. ಹಾ, ಇದನ್ನ ವಾಪಸ್ ಕೊಡಕ್ ಬರಬೇಡಿ, ನಾನೇ ಬಂದು ಇಸ್ಕೋತೀನಿ, ಸರಿನಾ? ಆಯ್ತಾಯ್ತು, ಈಗಲೇ ಹೋಗ್ತೀವಿ. ಗಂಡ ಹೆಂಡ್ತಿನ ಕೂರಿಸಿ ಒಂದು ಪೂಜೆ ಮಾಡಿಸಿ ಊಟ ಹಾಕ್ಸಿ. ಬಾರೆ ಹೋಗೋಣ. ಊಟ ಜಯರಾಮಣ್ಣ, ನಿಮ್ಮ ಸೊಸೆ ಸೂಪರ್. ಇಲ್ಲ ಹ್ಞೂ ಹಸ್ಬೆಂಡು, ಎಷ್ಟು ಸಖತ್ತಾಗಿರೋದು ಗೊತ್ತಾ? ಬನ್ನಿ. ಏನೋ ಮಾಡಿ. ಅಣ್ಣ, ಸ್ವಲ್ಪ ಊಟ ಇದ್ರೆ ಕೊಡ್ತೀರಾ? ನೀವು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಕೊಡ್ತೀವಿ. ದುಡ್ಡಿಲ್ಲ ಅಣ್ಣ. ಅಲ್ಲ, ನಿನ್ನಂಥವ್ರು 10 ಜನ ದುಡ್ಡಿಲ್ಲ ಅಂತ ಬಂದ್ರೆ ನಾವು 10 ಜನಕ್ಕೂ ಕೊಡಬಾರ್ದದ? ಹೋಗಮ್ಮ. ಅಣ್ಣ, 2 ಪ್ಲೇಟ್ ಮುದ್ದೆ, ಆಮೇಲೆ ಅವ್ರಿಗೆ ಏನು ಬೇಕೋ ಅದು ಕೊಟ್ಬಿಟ್ಟು ನಾವೇ ದುಡ್ಡು ಕೊಡ್ತೀವಿ. ಆಯಿತು ಮೇಡಮ್, ನೀವು ಹೇಳಿದ್ಮೇಲೆ ಕೊಡ್ತೀನಿ ನಾನು. ಸರಿ ಅಣ್ಣ. ಅಮ್ಮ ಬನ್ನಿ. ತುಂಬ ಥ್ಯಾಂಕ್ಸ್ ಅಣ್ಣ. ಬಂತು ನೋಡಿ. ಮೇಡಮ್ ತಗೊಳ್ಳಿ ಸರ್. ಹಸ್ಬೆಂಡು, ಹೆಂಗಿದೆ ಊಟ? ಸಖತ್ತಾಗಿದೆ ರೀ. ಹ್ಞೂ, ಮತ್ತೆ ಯಾವಾಗಲೂ ನಮ್ಮ ಥರ ದೊಡ್ಡ ದೊಡ್ಡ ಹೋಟೆಲಲ್ಲಿ ಮಾತ್ರ ತಿನ್ನೋಕ್ಕಾಗತ್ತಾ? ಆಗಾಗ ಈ ಥರ ಚಿಕ್ಕ ಹೋಟೆಲಲ್ಲಿ ಬಂದು ತಿನ್ನಬೇಕು. ಆಯ್ತಾಯ್ತು, ಅಡುಗೆ ಮಾಡೋದು ಪಾಪ ಅವರು ಕ್ರೆಡಿಟ್ ತಗೋತಾರದು ನೀವಾ? ಹೊಟ್ಟೆ ಸಿದ ಇನ್ನೊಂದು ಮುದ್ದೆ ಹೇಳ್ತೀನಿ ಅಣ್ಣ. ಇನ್ನೊಂದು ಮುದ್ದೆ ನಿಮಗೂ ಬೇಕಾ? 2 ಮುದ್ದೆ. ಎಷ್ಟಾಯ್ತು? ಅವ್ರದ್ದು ಸೇರಿಸಿ 200 ರೂಪಾಯಿ ಆಗಿದೆ. ಹೌದಾ ಹಸ್ಬೆಂಡ್? ಇನ್ನು ಕೊಡ್ತೀನಿ. ಪಾಪ, ಆ ಹುಡುಗಿ ಎಷ್ಟು ಹಸ್ಕೊಂಡಿರತ್ತೋ. ಸರಿ ಬನ್ನಿ. ಅಣ್ಣ, ತುಂಬ ಉಪಕಾರ ಆಯಿತು. ನನಗೆ ನೀನು ನಮಸ್ಕಾರ ಮಾಡಬೇಡ, ಅವರು ಊಟ ಕೊಡಿಸಿರೋದು, ಅವ್ರಿಗೆ ನಮಸ್ಕಾರ ಮಾಡವ. ಮನೆಗೆ ಈ ಹೆಂಗಸರಲ್ಲಿ ಯಾಕೆ ಬಂದಿದ್ರು?
ಅವ್ರ ಮನೆಯಲ್ಲಿ ಏನೋ ಪೂಜೆ ಇಟ್ಕೊಂಡಿದ್ದಾರಂತೆ, ಕರೆಯೋಕೆ ಬಂದಿದ್ರು. ಸರಿ. ಏ, ಮಗನ ಮದುವೆ ಆಗಿದೆ, ಮನೆಯಲ್ಲಿ ಒಂದು ಶುಭ ಕಾರ್ಯ ಇಟ್ಕೊಂಡ್ರೆ ಒಳ್ಳೇದಲ್ವಾ? ಅದನ್ನು ಅಕ್ಕಪಕ್ಕದವ್ರು ಬಂದು ಹೇಳೋಂಗಾಯ್ತು. ಅದಕ್ಕೆ ಹೇಳ್ತಿರೋದು ಸರಿಯಾಗಿದೆ ಅಣ್ಣ. ಸಂಜನಾ ಮನೆಯವ್ರನ್ನ, ದೀಪು ಮನೆಯವ್ರನ್ನೆಲ್ಲ ಕರೆಸಿ ಗಂಡ ಹೆಂಡತಿನ ಕೂರಿಸಿ ಒಂದು ಪೂಜೆ ಮಾಡಿಸಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸರಿ, ಯೋಚನೆ ಮಾಡ್ತೀನಿ. ಯಾಕ್ರಿ, ಸ್ಟೇಷನಲ್ಲಿ ಯಾರಾದರೂ ಏನಾದರೂ ಅಂದ್ರ? ಏನೂ ಇಲ್ಲ. ನಂಗೆ ಈಗಲೇ ಬೇಡ. ಯಾಕಮ್ಮ ಸೌಂದರ್ಯ? ಚಿರುನು ಬರಲಿ ಮಾವ, ಅವನ ಜೊತೆ ಒಟ್ಟಿಗೆ ಊಟ ಮಾಡ್ತೀನಿ. ಅಲ್ಲಮ್ಮ, ಅವ್ರ ಗಂಡ ಹೆಂಡತಿ ಅಪರೂಪಕ್ಕೆ ಆಚೆ ಹೋಗಿದ್ದಾರೆ. ಇಷ್ಟೊತ್ತಾದರೂ ಬರಲಿಲ್ಲ ಅಂದರೆ ಅವ್ರು ಮೋಸ್ಟ್ಲಿ ಊಟ ಮಾಡ್ಕೊಂಡು ಬರ್ತಾರೆ ಅನಿಸುತ್ತೆ. ಖಂಡಿತ ಇಲ್ಲ ಮಾವ. ಅವನೇನಾದ್ರೂ ಹೊರಗಡೆ ಊಟ ಮಾಡೋ ಹಾಗಿದ್ದಿದ್ರೆ ನನಗೆ ಫೋನ್ ಮಾಡಿ ಹೇಳ್ತಿದ್ದ. ಇನ್ಫಾರ್ಮ್ ಮಾಡಿಲ್ಲ ಅಂದರೆ ಅವನು ಇಲ್ಲೇ ಬಂದು ಊಟ ಮಾಡ್ತಾನೆ ಅಂತ ಅರ್ಥ. ಆಹಾ, ಕೈ ಎಳ್ಕೊಂಡು ನೋಡಿದವಳು ಕೈ ಹಿಡ್ಕೊಂಡು ಬರ್ತಿದ್ದಲ್ಲಮ್ಮ, ಸೂಪರು. ಚಿರು, ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ, ಕರೆಕ್ಟ್ ಟೈಮಿಗೆ ಬಂದ್ರಿ. ನೀನು ಬರಲಿಲ್ಲ ಅಂತ ಪಾಪ ಸೌಂದರ್ಯ ಊಟ ಮಾಡದೆ ಕಾಯ್ತಾ ಕೂತಿದ್ದಾಳೆ. ಹೌದಾ? ನಿಂದು ಇನ್ನೂ ಊಟ ಆಗಿಲ್ಲ ತಾನೇ ಚಿರು? ಆಗಿಲ್ಲ. ಏನು ಚಿರು, ನೀನ್ ಆಗಿಲ್ಲ ಅಂತ ಹೇಳ್ತೀಯಾ? ಇವಳು ನೋಡಿದ್ರೆ ಆಗಿದೆ ಅಂತಾಳೆ. ಏನ್ ಊಟ ಆಗಿದೆ ಇಲ್ವಾ? ಊಟದ ಕತೆ ಇಲ್ಲ ಕಣೆ, ಇಲ್ಲಿ ಹೊಸ ಲವ್ ಸ್ಟೋರಿ ಅಂತ ಸ್ಟಾರ್ಟ್ ಆಗಿದೆ. ಅದೇನಿಲ್ಲ ಚಿಕ್ಕಪ್ಪ, ಊಟ ಏನಾಗಿಲ್ಲ ನಂದು. ಬಾ, ನಾನು ಹೇಳಿಲ್ವಾ ಅವ್ನು ಊಟ ಮಾಡಿರಲ್ಲ ಅಂತ? ಬಾ ಚಿರು, ಕೂತ್ಕೋ. ಜಾಜಿ ಬಸ್. ದೀಪ, ಯಾಕೆ ನೀನು ಊಟ ಮಾಡಲ್ವಾ? ಇಲ್ಲ ಅಕ್ಕ, ನಾನಂತೂ ಗಡಕ್ಟಾಗಿ ತಿಂದೆ. ಅಲ್ಲ, ನೀನ್ ಮಾತ್ರ ಊಟ ಮಾಡಿದ್ಯಾ, ಚಿರು ಮಾಡ್ಲಿಲ್ವಾ? ಅದು ಊಟ ಮಾಡಿದ್ರೋ ಮಾಡಿಲ್ಲ ಅಂತ ನಿಮ್ಮ ಅತ್ತೆಗೋಸ್ಕರ ಸುಳ್ಳು ಹೇಳ್ತಿದ್ದೀರಾ ಹಸ್ಬೆಂಡು? ಇರಿ, ನಿಮ್ಗೆ ಮಾಡ್ತೀನಿ. ಇದೇ ಜಾಜಿ ನನಗೆ ಬಡಿಸ್ತಾ ಇದೆಯಲ್ಲ, ಚಿರುಕು ಬಡಿಸು. ಜಾಜಿಕ ಇರಿ, ಕೊಡಿ, ನನ್ನ ಹಸ್ಬೆಂಡ್ಗೆ ನಾನೇ ಬಡಿಸ್ತೀನಿ. ಏನು ಗೊತ್ತಾ, ನನ್ನ ಹಸ್ಬೆಂಡ್ಗೆ ತುಂಬ ಹಸುವಾಗಿತ್ತು. ತಿನ್ನಿ ಅಂದ್ರೂ ಇಲ್ಲ ನಾ ತಿನ್ನಲ್ಲ, ನೀರು ಕುಡಿಯಲ್ಲ ಅಂದರು. ಅದಕ್ಕೆ ಚೆನ್ನಾಗಿ ತಿನ್ನಿ, ಆಯ್ತಾ? ತಗೊಳ್ಳಿ. ಇಷ್ಟೊಂದು ಬಡಿಸ್ತಿದ್ದೀರೋ? ಹಸುವಲ್ವಾ ಹಸ್ಬೆಂಡು? ಹೊಟ್ಟೆ ತುಂಬ ತಿನ್ನಿ, ನಾಚ್ಕೋಬಿಡಿ. ಏನಂಟಿ, ನೀವು ಡಾನ್ಸ್ ಮಾಡಕ್ ಬಂದ್ರಾ? ಇಲ್ಲ, ಸೌಂಡ್ ಯಾಕೆ ಇಷ್ಟೊಂದು ಜಾಸ್ತಿ? ಏನು ಏನು ಕೇಳಿಸ್ತಿಲ್ಲ. ಒಂದ್ ನಿಮಿಷ ಆಫ್ ಮಾಡ. ಈಗ ಹೇಳಿ, ಏನಾಯ್ತು? ವಾಟ್ ಇಸ್ ಯೋರ್ ಪ್ರಾಬ್ಲಮ್? ಇಷ್ಟೊಂದು ಸೌಂಡ್ ಕೇಳಿ ಗಾಬರಿಯಾಗಿ ಓಡ್ ಬಂದ್ವಿ. ಯಾಕೆ, ನಾನು ನನ್ನ ಫ್ರೆಂಡ್ಸ್ ಜೊತೆ ಸಾಂಗ್ ಹಾಕೊಂಡು ಎಂಜಾಯ್ ಮಾಡಬಾರ್ದಾ? ಅಯ್ಯೋ, ಹಂಗಲ್ಲಮ್ಮ, ಇದು ಹಳ್ಳಿ ಅಲ್ವಾ, ಜನ ಎಲ್ಲ ಬೇಗ ಮಲ್ಕೊಂಡು ಬಿಡ್ತಾರೆ. ಪೇಟೆಯವ್ರ ಥರ ಎಲ್ಲ ತಡವಾಗೇನು ಮಲ್ಗಲ್ಲ. ಯೂಶಲಿ ಇಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೊರಗಡೆ ಹೋಗ್ತಾನೆ ಇರ್ತೀನಿ. ಬಟ್ ನೀವೇನು ಅನ್ಕೋತಿರೋ ಅಂತ ನಾನೇ ಅವ್ರನ್ನ ಮನೆಗೆ ಕರ್ಸಿದ್ದೀನಿ. ಬಟ್ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗೋದಾದ್ರೆ ನಾವೇ ಎಲ್ಲಾದರೂ ಹೊರಗಡೆ ಹೋಗ್ತೀವಿ. ಏ ಮೋನಿಕಾ, ಆ ಫೋನ್ ತಗೊಳ್ಳೆ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತೀಯಮ್ಮ? ಯಾಕೆ ಮಾವ, ನಿಮಗೆ ತೊಂದರೆ ಆಗ್ತಿದ್ಯಲ್ಲ? ಹೊರಗೆಲ್ಲೋ ಹೋಗೋದು ಬೇಡ. ನಿಮ್ಮ ಹತ್ರ ಮಾತು ಕೇಳಿಸ್ಕೊಂಡು ನಾನು ಸುಮ್ಮನಿರ್ಬೇಕಾ? ನೆವರ್. ನನ್ನ ಇಷ್ಟಕ್ಕೆ ಯಾರೇ ಅಡ್ಡ ಬಂದ್ರು ಅದು ನನಗೆ ಇಷ್ಟ ಆಗಲ್ಲ. ಅದು ಯಾರೇ ಆಗಿರಲಿ. ಏನ್ ಮಾತಾಡ್ತಿದ್ಯಾ?
ಚಿರು ಯಾಕೆ ಇನ್ನೂ ಊಟ ಮಾಡ್ತಿಲ್ಲ? ಊಟ ಸ್ಟಾರ್ಟ್ ಮಾಡು. ಶುರು ಮಾಡಿ ಹಸ್ಬೆಂಡು. ಚೆನ್ನಾಗಿದ್ಯಾ ಏನು ಊಟ? ಸೂಪರ್. ಬೇಗ ಬೇಗ ತಿನ್ನಿ ಹಸ್ಬೆಂಡು, ಇನ್ನೊಂಚೂರು ಬಡಿಸ್ತೀನಿ. ಇನ್ನೂ ಬರ್ತೀರಾ? ಊಟ ಮಾಡ್ಬೇಕಾದ್ರೆ ಅನ್ನ ಮಾತಾಡ್ಬಾರ್ದು ಅಂತ ಕೊಟ್ಟಿರ್ಬೇಕು ನಿಂಗೆ. ಅದು ನಿನಗೂ ಅನ್ವಯಿಸುತ್ತೆ. ಮೇಲೆ 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 ಬಿಡ್ರಿ ಬೇಡ, ದಯವಿಟ್ಟು ತಿನ್ರಿ.